ಎಲ್ರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ ಲ್ಯಾಂಡ್ಗೆ ನಿಮಗೆಲ್ರಿಗೂ ಸ್ವಾಗತ. ನನ್ನ ಹಿಂದಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಡಿಸೈನ್ ಮಾಡಿ ತೋರಿಸಿಕೊಟ್ಟಿದ್ದೆ. ಅದೇ ಡಿಸೈನನ್ನೇ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಿ ಇವತ್ತಿನ ವಿಡಿಯೋ ತೋರಿಸ್ಕೊಡ್ತಾ ಇದ್ದೀನಿ. ಕಲರ್ ಶೈನಿಂಗ್ ಪೇಪರು, ದಾರ, ಕುಂಕುಮ ಅಥವಾ ರಂಗೋಲಿ ಪೌಡರು, ದಾರ, ಫೆವಿಕಾಲ್, ಕತ್ತರಿ ಮತ್ತು ನೀರು ಇಷ್ಟನ್ನು ಯೂಸ್ ಮಾಡಿಕೊಂಡು ಒಂದು ಹತ್ತಿ ಹಾರವನ್ನು ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ಸ್ವಲ್ಪ ದಪ್ಪ ಎಳೆ ತೆಗೆದುಕೊಂಡಿದ್ದೀನಿ. ನೀರಿಗೆ ರಂಗೋಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಒಂದು 5 ನಿಮಿಷ ಹಾಗೆ ಬಿಟ್ಟಿದ್ದೆ. ಮೇಲೆ ಇರುವಂಥ ತಿಳಿ ನೀರನ್ನು ಮಾತ್ರ ತೆಗೆದುಕೊಳ್ತಾ ಇದ್ದೀನಿ. ಪೌಡರ್ ಹಾಕಿದರೆ ಉದುರುಕೊಳ್ಳುತ್ತೆ, ಎಲ್ಲ ಉದುರು ಹೋಗುತ್ತೆ ಡ್ರೈ ಆದಮೇಲೆ. ಅದಕ್ಕೋಸ್ಕರ ಮೇಲಿನ ತಿಳಿ ನೀರನ್ನು ಮಾತ್ರ ತಗೊಳ್ಬೇಕು. ನನ್ನ ಹಿಂದಿನ ವರ್ಷ ಮಾಡಿದಂಥ ಒಂದು ವಿಡಿಯೋದಲ್ಲಿ ಕಾಟನ್ಗೆ ಕಲರ್ ಹಾಕೋದು ಹೇಗೆ ಅಂತ ತೋರಿಸಿಕೊಟ್ಟಿದ್ದೆ. ಅದರಲ್ಲಿ ಇದನ್ನೆಲ್ಲ ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರದ ಲಿಂಕ್ ಇದೆ, ಬೇಕಿದ್ದರೆ ನೋಡ್ಕೊಳ್ಬೋದು. ಈ ರೀತಿ ನೀರನ್ನು ಹಾಕಬೇಕಾಗತ್ತೆ. ಕಲರ್ ಕೈಗೆ ಅಂಟೋದ್ರಿಂದ ಕೈಗೆ ಗ್ಲೌಸ್ ಹಾಕ್ಕೊಳ್ಬೋದು ಅಥವಾ ಬ್ರಷ್ ಯೂಸ್ ಮಾಡಿಕೊಂಡು ಮಾಡ್ಬೋದು. ಇವಾಗ ಡ್ರೈ ಆಗಿದೆ. 17 ಗುಂಡನ್ನು ತೆಗೆದುಕೊಂಡಿದ್ದೀನಿ. ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಡಿಸೈನು. ಮೇಲೆ 2 ಗುಂಡು, ಕೆಳಭಾಗದಲ್ಲಿ ಅದನ್ನೇ ಮಡಿಸಿದ್ದೀನಿ. ಇದೇ ರೀತಿ ಮೇಲೆ 2, ಕೆಳಭಾಗದಲ್ಲಿ 1. ಇದೇ ರೀತಿ ಹೂವಿಗೆ ಎಷ್ಟು ಗುಂಡುಗಳು ಬೇಕೋ ಅಷ್ಟು ಗುಂಡನ್ನು ಮಾಡ್ಕೊಳ್ಬೇಕಾಗತ್ತೆ. ಅಷ್ಟು ಪೆಟಲ್ಸು ಅಷ್ಟು ಗುಂಡುಗಳು. ನಾನು 17 ಮಾಡಿಕೊಂಡಿದ್ದೆ, ಇಷ್ಟು ಬಂದಿದೆ. ಇವಾಗ ಎಲ್ಲ ಪೆಟಲ್ಸ್ಗಳನ್ನು ಸೇರಿಸ್ಬಿಟ್ಟು ದಾರದಿಂದ ಗಂಟು ಹಾಕ್ತಾ ಇದ್ದೀನಿ. ಇವಾಗ ನೀಟಾಗಿ ಪೆಟಲ್ಸ್ಗಳನ್ನೆಲ್ಲ ಅರೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಕಲರ್ ಶೈನಿಂಗ್ ಪೇಪರನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಲೆಂತಿಯಾಗಿರಬೇಕು. ಫೆವಿಕಾಲ್ ತಗೊಳ್ತಾ ಇದ್ದೀನಿ. ಪೆಟಲ್ಸ್ ಮೇಲ್ಭಾಗದಲ್ಲಿ 2 ಪೆಟಲ್ಗಳನ್ನು ಸೇರಿಸ್ಬಿಟ್ಟು ಶೈನಿಂಗ್ ಪೇಪರ್ನ ಸುತ್ತುತ್ತಾ ಇದ್ದೀನಿ. ಈ ರೀತಿ ಇದು ಪೇಪರ್ ಆಗಿರೋದ್ರಿಂದ ಹಾಗೆ ಸುತ್ತಿದ್ರೆ ನಿಂತ್ಕೊಳ್ಳಲ್ಲ. ತುದಿಯಲ್ಲಿ ಸ್ಟಿಕ್ನಿಂದ ಸ್ವಲ್ಪ ಗಮ್ ಹಾಕ್ಬಿಟ್ಟು ಅಂಟಿಸ್ತಾ ಇದ್ದೀನಿ. ಇವಾಗ ಇನ್ನೊಂದು ಅದೇ ರೀತಿ
ನಿಮಗೆ ಶೈನಿಂಗ್ ಪೇಪರ್ ಸಿಕ್ಕಿಲ್ಲ ಅಥವಾ ಸುತ್ತ ಹಾಕೋದು ಕಷ್ಟ ಆಗುತ್ತೆ ಅಂತಂದರೆ ಬರೀ ಫೆವಿಕಾಲ್ ಹಾಕ್ಬೋದು ಅಷ್ಟೇ. 2 ಪೆಟಲ್ಗಳ ಮಧ್ಯದಲ್ಲಿ ಫೆವಿಕಾಲ್ ಹಾಕಿ ಹಾಗೆ ಬಿಡ್ಬೋದು. ತುದಿಯಲ್ಲಿ ಫೆವಿಕಾಲ್ ಹಾಕಿ ಈ ರೀತಿ ಸುತ್ತಿ ಸ್ವಲ್ಪ ಟೈಟಾಗಿ ಒತ್ತಿದ್ರೆ 2-3 ಸಾರಿ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಈಗ ಮಾಡಿದ್ದೀನಿ, ಪೂರ್ತಿಯಾಗಿದೆ ಒಂದು ಹೂವು. ಕೊನೆಯಲ್ಲಿ ಒಂದೇ ಪೆಟಲ್ ಉಳ್ಕೊಂಡಿದೆ. ಎರಡೂ ಬದಿಗಳಲ್ಲಿ ಒಂದೊಂದು ಪೆಟಲ್ ಉಳ್ಕೊಳ್ಳುತ್ತೆ. ಅದಕ್ಕೆ ಕೂಡ ಶೈನಿಂಗ್ ಪೇಪರ್ ಹಾಕ್ತಾ ಇದ್ದೀನಿ. ಈ ರೀತಿ ಬರ್ತಾ ಇದೆ. ಇವಾಗ ಸ್ಯಾಟಿನ್ ರೋಲ್ ಇದನ್ನು ತಗೊಳ್ಬೋದು. ಮಧ್ಯದಲ್ಲಿ ಸ್ಟೆಪ್ಲರ್ ಹಾಕಿ ವಿ ಶೇಪ್ ಮಾಡ್ಕೊಳ್ಬೋದು ಅಥವಾ ಜಡೆಯನ್ನು ಹೆಣೆದ್ಬಿಟ್ಟು ಇದರ ಮೇಲೆ ಕೂಡ ಹೂಗಳನ್ನು ಜೋಡಿಸ್ಕೋಬೋದು. ಇದು ನಾನು 5 ಕಾಲಿನ ಜಡೆ, ಒಂದು ಕಾಲಿನಲ್ಲಿ 2 ಎಳೆ ಇದೆ, ಒಟ್ಟು 10 ಎಳೆ. ಇದನ್ನು ನಾನು ಸುಮಾರು ವಿಡಿಯೋಗಳಲ್ಲಿ ತೋರಿಸಿಕೊಟ್ಟಿದ್ದೀನಿ. ಜಡೆ ಬೇಡ ಅಂದರೆ ಲೇಸು ಅಥವಾ ಸ್ಯಾಟಿನ್ ರೋಲ್ ಮೇಲೆ ಅಂಟಿಸ್ಕೋಬೋದು. ಇದನ್ನು 2 ರೀತಿಯಲ್ಲಿ ಡಿಸೈನ್ ಮಾಡ್ಬೋದು. ಈ ರೀತಿ ಇಡ್ಬೋದು ಉದ್ದಕ್ಕೆ, ಯಾವುದು ಚೆನ್ನಾಗಿ ಕಾಣಿಸುತ್ತೆ ಆ ರೀತಿ ಮಾಡ್ಕೊಳ್ಬೋದು. ಈ ರೀತಿ ಇದು ಒಂದು ರೀತಿ, ಹೀಗೆ ಜೋಡಿಸ್ಕೋಬೋದು ಅಥವಾ ಈ ರೀತಿ ಕೂಡ ಹೂಗಳನ್ನು ಜೋಡಿಸ್ಕೋಬೋದು. ಇಷ್ಟೇ ಆಗೋಯ್ತು. ಇಲ್ಲಿಗೆ ಡಿಸೈನ್ ಮುಗಿದಿದೆ. ಗೆಜ್ಜೆ ವಸ್ತ್ರ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಡೆಕೋರೇಟ್ ಮಾಡಿದ್ರೆ ರೆಡಿ ಆಯಿತು. ಹಾರ ಮುಗಿದಿದೆ. ನನ್ನ ಮುಂದಿನ ವಿಡಿಯೋದಲ್ಲಿ ಇದೇ ಡಿಸೈನನ್ನೇ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.